ಎಲ್ಲಾ ರೀತಿಯ ವಿವಿಧ ವಿವಿಧ ಪಕ್ಷಿಗಳು ಇಲ್ಲಿ ಇದೆ. ಎಷ್ಟು ವೆರೈಟಿ ಇರಬಹುದು? 10 ರಿಂದ 15 ವೆರೈಟೀಸ್ ಬರ್ಡ್ಸ್ ಎಲ್ಲ ಇದೆ. These parks and those camps were great. ವೀಕ್ಷಕರೇ ನಮಸ್ಕಾರ. ನಾವಿವತ್ತಿದ್ದೀವಿ ನಮ್ಮ ಕುಶಾಲನಗರದ ನಿಸರ್ಗಧಾಮದಲ್ಲಿರುವಂತಹ ಬರ್ಡ್ಸ್ ಪಾರ್ಕ್ ಅಲ್ಲಿ. ಇಲ್ಲಿ ಯಾವ್ಯಾವ ರೀತಿಯ ಬರ್ಡ್ಸ್ ಗಳಿದೆ, ಬರ್ಡ್ಸ್ ಗಳಿಗೆಲ್ಲ ಹೇಗೆ ಫೀಡ್ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರುವ. ಸರ್ ನಮಸ್ತೆ, ನಿಮ್ಮ ಹೆಸರು? ಮ್ಯಾಮ್ ನಮಸ್ತೆ, ನನ್ನ ಹೆಸರು ಪ್ರಮೋದ್ ಅಂತ. ಎಷ್ಟು ಟೈಮಿಂಗ್? ಮ್ಯಾಮ್ ನಾನು ಬಂದಿಲ್ಲಿ 3 years ಆಯ್ತು. 3 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಈ ಬರ್ಡ್ಸ್ ಪಾರ್ಕ್ ಅಲ್ಲಿ ಯಾವ್ಯಾವ ತರದ ಪಕ್ಷಿಗಳಿದೆ ಸರ್? ಮ್ಯಾಮ್ ನಮ್ಮ ಅದ್ರಲ್ಲಿ ಬಂದು ಬಿಗ್ ಬರ್ಡ್ಸ್ ಮಕಾವ್ ಇದೆ, ಗ್ರೇ ಪ್ಯಾರೆಟ್, ಕೊಕೋಟು, ಅಮೆಝಾನ್ ಪ್ಯಾರೆಟ್ ಇದೆ. ಹಾಗೆ ಬಂದು ಸ್ಮಾಲ್ ಬರ್ಡ್ಸ್ ಬಂದು ಸನ್ ಕಾನ್ಯೂರ್ ಇದೆ, ಸ್ಮಾಲ್ ಕಾನ್ಯೂರ್ ಇದೆ, ಮತ್ತೆ ಪಿಂಚಸ್ ಇದೆ. ಹಾಗೆ ರೆಪ್ಟೈಲ್ಸ್ ಅಲ್ಲಿ ಬಂದು ಇಗ್ವಾನಾ ಇದೆ, ಮತ್ತೆ ವರ್ಲ್ಡೆಸ್ಟ್ ಲಾರ್ಜೆಸ್ಟ್ ಬರ್ಡ್ ಆಸ್ಟ್ರಿಚ್ ಇದೆ, ಹಾಗೆ ಪೆಸೆಂಟ್ಸ್ ಇದೆ. ಹಾಗೆ ನಾವು ನಾರ್ಮಲ್ ಆಗಿ ಕೋಳಿಗಳಿದೆ, ಹಾಗೆ ಟರ್ಕಿ ಇದೆ, ಗೂಸ್ಗಳಿದೆ, ಎಲ್ಲ ತರದ ಬರ್ಡ್ಸ್ಗಳು ಇದೆ. ಕೋಳಿಯಿಂದ ಹಿಡಿದು ಎಲ್ಲಾ ರೀತಿಯ ವಿವಿಧ ವಿವಿಧ ಪಕ್ಷಿಗಳು ಇಲ್ಲಿ ಇದೆ. ಸಾಧಾರಣ ಒಂದು ಎಷ್ಟು ವೆರೈಟಿ ಇರ್ಬೋದು ಸರ್? ಕೌಂಟ್ ಅಲ್ಲಿ ಹೇಳೋದಾದ್ರೆ ಒಂದು ಎಷ್ಟು ವೆರೈಟಿ ಇರ್ಬೋದು? ಇದೆ ಮ್ಯಾಮ್, ಒಂದು 10 ರಿಂದ 15 ವೆರೈಟೀಸ್ ಬರ್ಡ್ಸ್ ಎಲ್ಲ ಇದೆ. ಎಲ್ಲ ಕೋಳಿಯಿಂದ ಹಿಡಿದು ಪಕ್ಷಿಗಳ ಗಂಟ 10 ರಿಂದ 15 ವೆರೈಟಿಗಳಿದೆ. ನೀವಿಲ್ಲಿ ಹೇಗೆ ಫೀಡ್ ಮಾಡ್ತೀರಾ ಸರ್? ಪಕ್ಷಿಗಳನ್ನ ಹೇಗೆ ನೋಡ್ಕೊಳ್ತೀರಾ? ಅಂದ್ರೆ ಮ್ಯಾಮ್ ನಾವು ಈಗ ಡೇ ಸ್ಟಾರ್ಟ್ ಆಗದೆ ಬಂದು ನಮ್ಮ ಡಯಟ್ ಇಂದ ಪಕ್ಷಿಗಳಿಗೆ ಏನೈತೆ ಆಹಾರ ಕೊಡೋದ್ರಿಂದ ಬೆಳಿಗ್ಗೆ ಬಂದು ಫ್ರೆಶ್ ಫುಡ್ ಅಂದ್ರೆ ತರಕಾರಿ ಆಗ್ಲಿ ಇಲ್ಲ ಜೋಳ ಆಗ್ಲಿ ಒಂದಿನ ಮೊಟ್ಟೆ, ಹಾಗೆ ಡೈಲಿ ಬಂದು ಡಯಟ್ ಇರುತ್ತೆ. ಅದ್ ನೆಕ್ಸ್ಟ್ ಕಸ್ಟಮರ್ಗಳು ಬರ್ತಾ ಇರುವಾಗ ಅದೇ ಸೆಕ್ಷನ್ಗಳಲ್ಲಿ ಫೀಡಿಂಗ್ ಅಲ್ಲಿ ಇರುತ್ತೆ, ಫೋಟೋಸ್ಗಳು ಇರುತ್ತೆ. ಕಸ್ಟಮರ್ಗಳಿಗೆ ಫೀಡ್ ಮಾಡೋಕೆ ಕೊಡ್ತೀವಿ, ಕೈಯಲ್ಲಿ ಫೋಟೋಸ್ಗಳು ಕೊಡ್ತೀವಿ. ಬರ್ಡ್ಸ್ ಅಲ್ಲಿ ಇಂಟ್ರಾಕ್ಟ್ ಆಗ್ತಾ ಇರ್ತಾರೆ, ಬರ್ಡ್ಸ್ ಎಲ್ಲ ಅಲ್ಲಿ ಅವಾಗ ಫೀಡ್ ಆಗ್ತಾ ಇರುತ್ತೆ. Hello sir, your name? Bishwadip. Suranjana. You're from ma'am? We are actually from Kolkata, but we stay in Bangalore for work purpose, and we visited Coorg on account of our daughter's birthday. Okay, why you choose Coorg ma'am? Coorg because we've heard of Coorg. We've also known that it is Scotland of India. So yeah, that made us come here. This is our first time. We are staying in Bangalore for almost 8 years now, but haven't had a chance to visit Coorg. This is our first time. How you are feeling ma'am? Quite nice, especially we came to this park today. Yesterday we went to the Dubare Elephant Camp. So I think these are great places for kids. Also for adults. Yeah, also for adults. We really enjoyed. So that's what. Favorite place in the sense, we really enjoyed the camp, elephant camp yesterday, and this park right now. I think these are two good places that we came. Yeah, two favorites right now. Yeah, these parks and those camps were great, and I think nice place for kids to have fun. Thank you. ಪ್ರತಿದಿನ ಎಷ್ಟು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಬಹುದು? ಅಂದ್ರೆ ಈಗ ಅಂದ್ರೆ ವೀಕ್ ಡೇಸ್ ಅಲ್ಲಿ ಬಂದು ನಮ್ ಕಸ್ಟಮರ್ ಸ್ವಲ್ಪ ಕಮ್ಮಿ ಇರ್ತಾರೆ, ವೀಕೆಂಡ್ ಅಲ್ಲಿ ಬಂದು ಜಾಸ್ತಿ ಇರ್ತಾರೆ ರಜಾ ದಿನಗಳಲ್ಲಿ. ಆಗ ಕಸ್ಟಮರ್ಗಳು ಜಾಸ್ತಿ ಬಂದಾಗ ಟೂರಿಸ್ಟ್ ಎಲ್ಲರೂ ಇನ್ನೂ ಇಷ್ಟಪಡ್ತಾರೆ. ವೀಕ್ ಡೇಸ್ ಅಲ್ಲಿ ಸ್ವಲ್ಪ ವೀಕೆಂಡ್ ಅಲ್ಲಿ ಜನಗಳು ಇನ್ನೂ ಇಷ್ಟಪಡ್ತಾರೆ ಜನಗಳು ಬರುವಾಗ. ಹೌದು, ನೀವೀಗ ಹೇಳಿದ್ರಿ ವೀಕೆಂಡ್ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಅಂತ. ಜನ ಜಾಸ್ತಿ ನೋಡುವಾಗ ಈ ಪಕ್ಷಿಗಳಿಗೆ ಒಂದು ಭಯ ಆಗೋದಾಗ್ಲಿ ಅಥವಾ ಪಕ್ಷಿಗಳು ಹೇಗೆ ರಿಯಾಕ್ಟ್ ಮಾಡ್ತವೆ? ಈಗ ಪಕ್ಷಿಗಳು ಹೇಗೆ ಪ್ರವಾಸಿಗರ ಜೊತೆ ಇಂಟ್ರಾಕ್ಟ್ ಆಗ್ತವೆ? ಅಂದ್ರೆ ಪಕ್ಷಿಗಳಿಗೆ ಏನಂದ್ರೆ ಭಯ ಅಂದ್ರೆ ಅಷ್ಟು ಇದಿರಲ್ಲ. ಏನಂದ್ರೆ ಅವುಗಳು
ನಾರ್ಮಲ್ ಆಗಿ ಈಗ ಮನುಷ್ಯರನ್ನ ನೋಡ್ಕೊಂಡು ಅದು ಬೆರ್ತ್ಕೊಂಡಿರೋದ್ರಿಂದ ಅಷ್ಟು ಭಯ ಏನಿರೋದಿಲ್ಲ. ಬರುತ್ತೆ ಆರಾಮಾಗಿ ಪಕ್ಷಿಗಳು ಈಗ ಬಂದು ಕಸ್ಟಮರ್ಗಳ ಮೇಲ್ಗಡೆ ಕೂತ್ಕೊಳ್ಳುತ್ತೆ, ಅವುಗಳು ಮಾಡ್ಕೊಂಡಿರುತ್ತೆ, ಏನೂ ಮಾಡಲ್ಲ. ಅಂದ್ರೆ ಕಸ್ಟಮರ್ಗಳು ಅವರು ಅಂದ್ರೆ ಬರ್ಡ್ಸಿಗೆ ಅವ್ರು ಎದುರ್ಕೊಳ್ತಾರೆ ಹೊರತು ಬರ್ಡ್ಸ್ಗಳು ಯಾವತ್ತೂ ಎದುರ್ಕೊಳ್ಳಲ್ಲ. ಅಂದ್ರೆ ಅವ್ರುಗಳು ಎದುರ್ಕೊಂಡ್ರೆ ಬರ್ಡ್ಸ್ ಸ್ವಲ್ಪ ಇದಾಗುತ್ತೆ ಅಷ್ಟೇ. ಜನ ಈ ಒಂದು ಸೆಕ್ಷನ್ಗೆ ಎಷ್ಟು ಇಷ್ಟಪಟ್ಟು ಬರ್ತಾರೆ? ಫೋಟೋಸ್ ಸೆಕ್ಷನ್ ಆಗ್ಲಿ ಎಷ್ಟು ಒಂದು ಎಕ್ಸೈಟ್ ಇಂದ ತಗೊಳ್ತಾರೆ? ತುಂಬಾ ಎಕ್ಸೈಟಿಂಗ್ ತಗೋತಾರೆ, ಯಾಕಂದ್ರೆ ಇಲ್ಲಿ ಬಂದು ಕಲರ್ಫುಲ್ ಬರ್ಡ್ಸ್ ಗಳಿದೆ. ಹಾಗಾಗಿ ತುಂಬಾ ಇಷ್ಟಪಟ್ಟು ಬಂದು ಒಳಗಡೆ ಬಂದು ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ಇಲ್ಲಿ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ತುಂಬಾ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ಅದು ಈಗ ನಾವು ನೋಡ್ತಾ ಇದೀವಿ, ನಿಮ್ನ ಇಂಟರ್ವ್ಯೂ ಮಾಡುವಾಗನೇ ಸಾಕಷ್ಟು ಪಕ್ಷಿಗಳು ನಿಮ್ ಜೊತೆನೇ ಇದೆ. ನಿಮಗೆ ಹೇಗೆ ಅನ್ನಿಸ್ತಿದೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ? ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ನಾವು ಯಾವತ್ತಿದ್ರು ಬರ್ಡ್ಸ್ ಗಳ ಜೊತೆನೇ ಇರೋದ್ರಿಂದ ನಮ್ಗೆ ತುಂಬಾನೇ ಖುಷಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಟೈಮ್ ಅನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ರೀತಿಯ ಸುಂದರವಾದ ಪಕ್ಷಿಗಳು ಇಲ್ಲಿದೆ ಅಂತ. ನೀವೇನಾದ್ರೂ ಮಡಿಕೇರಿಯವರೇ ಆದ್ರೆ ಅಥವಾ ಮಡಿಕೇರಿಗೆ ಬರೋದಾದ್ರೆ ನಿಸರ್ಗಧಾಮದಲ್ಲಿರುವಂತಹ ಈ ಪಕ್ಷಿಧಾಮಕ್ಕೆ ಭೇಟಿ ನೀಡಬಹುದು.